ಈ ಹಿಂದೆ ಯಾಲಿ ಧೂಮಕೇತು ಕಾಣಿಸಿದ ವರ್ಷ ಕ್ರಿಸ್ತಶಕ 1986. ಭೂ ವಿಮೋಚನಾ ವೇಗ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಸೂರ್ಯನಲ್ಲಿ ಶಕ್ತಿ ತಯಾರಿಕೆಗೆ ಕಾರಣವಾದ ಕ್ರಿಯೆ ಉಷ್ಣ ಬೈಜಿಕ ಸಮ್ಮಿಲನ. ಕಲ್ಲು ಮತ್ತು ಬಂಡೆಗಳು ನಿಧಾನವಾಗಿ ಸವೆದು ಮಣ್ಣಾಗುವ ಕ್ರಿಯೆ ಶಿಲೆಗಳ ಸವೆತ. ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ FM ಕಂಡುಹಿಡಿದವರು E.H. ಆರ್ಮ್ಸ್ಟ್ರಾಂಗ್. ಪ್ರಥಮ ಅಣುವಿದ್ಯುತ್ ಸ್ಥಾವರವನ್ನು ನಿರ್ಮಿಸಿದ ರಾಷ್ಟ್ರ ರಷ್ಯಾ. ರೇಡಿಯೋ ವಿಕಿರಣವನ್ನು ಪತ್ತೆ ಹಚ್ಚುವ ಸಾಧನ ಗೀಗರ್ ಮುಲ್ಲರ್ ಕೌಂಟರ್. ಚಿಕ್ಕ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಸಾಧನ ಗ್ಯಾಲ್ವನೋಮೀಟರ್. ಭಾರತೀಯ ಖಗೋಳಶಾಸ್ತ್ರದ ಪಿತಾಮಹ ಆರ್ಯಭಟ. ಖಗೋಳಶಾಸ್ತ್ರದ ಬಗ್ಗೆ ಆರ್ಯಭಟ ಬರೆದ ಪುಸ್ತಕ ಆರ್ಯಭಟೀಯಂ. ಭಾರತದಲ್ಲೇ ದೊಡ್ಡದಾದ ಸೌರ ದೂರದರ್ಶಕದ ಸ್ಥಳ ಕೊಡೈಕೆನಾಲ್. ಭಾರತದ ಪ್ರಥಮ ದೂರ ಸಂಪರ್ಕ ಉಪಗ್ರಹ ಆಪಲ್. ಸೂರ್ಯನಿಗಿಂತಲೂ ದೊಡ್ಡದಾದ ನಕ್ಷತ್ರ ಹರ್ಕುಲಸ್. ಸೌರಮಂಡಲ ಯಾವ ಗ್ಯಾಲಕ್ಸಿ ಆಲು ಆದಿ. ಸೌರಮಂಡಲದ ಅತಿ ದೊಡ್ಡ ಗ್ರಹ ಗುರು. ಸೂರ್ಯನ ಅತ್ಯಂತ ಹೊರಭಾಗ ತೇಜೋಮಂಡಲ. ಎರಡನೇ ಬಾರಿ ಗಗನಯಾತ್ರೆ ಮಾಡಿ ಹಿಂತಿರುಗುವಾಗ ಅಪಘಾತಕ್ಕೊಳಗಾಗಿ ಸಾವನ್ನಪ್ಪಿದ ಭಾರತ ಸಂಜಾತ ಮಹಿಳೆ ಕಲ್ಪನಾ ಚಾವ್ಲಾ. ಕಲ್ಪನಾ ಚಾವ್ಲಾರನ್ನು 2 ಬಾರಿ ಅಂತರಿಕ್ಷಕ್ಕೆ ಹೊತ್ತೊಯ್ದ ವ್ಯೋಮನೌಕೆಯ ಹೆಸರು ಕೊಲಂಬಿಯಾ. ಸೂರ್ಯನಿಗೂ ಭೂಮಿಗೆ ಮಧ್ಯೆ ಚಂದ್ರ ಬರುವಾಗ ಚಂದ್ರಗ್ರಹಣ ಉಂಟಾಗುತ್ತದೆ. ಸೂರ್ಯನಿಂದ ಅಪಾರ ಪ್ರಮಾಣದ ಬೆಳಕು ಹೊರಬರಲು ಕಾರಣವಾದ ಅನಿಲ ಹೀಲಿಯಂ. ಬೆಳ್ಳಿ ಚುಕ್ಕಿ ಎಂದು ಕರೆಯಲ್ಪಡುವ ಗ್ರಹ ಶುಕ್ರ ವೀನಸ್. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ರಾಕೇಶ್ ಶರ್ಮಾ. ಭಾರತ ಉಡಾಯಿಸಿದ ಮೊದಲ ಕೃತಕ ಉಪಗ್ರಹ ಆರ್ಯಭಟ. ಭೂಮಿಯ ಸ್ವಾಭಾವಿಕ ಉಪಗ್ರಹ ಚಂದ್ರ. ಚಂದ್ರನ ಮೇಲೆ ಕಾಲಿಟ್ಟ ಪ್ರಥಮ ಮಾನವ ನೀಲ್ ಆರ್ಮ್ಸ್ಟ್ರಾಂಗ್. ಕ್ಷುದ್ರ ಗ್ರಹಗಳು ಯಾವ ಗ್ರಹ ಕಕ್ಷೆಗಳ ನಡುವೆ ಕಂಡು ಬರುತ್ತವೆ ಮಂಗಳ ಮತ್ತು ಗುರು. ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ ಬಳಸುವ ಕಾರಣ ಘರ್ಷಣೆ ಕಡಿಮೆ ಮಾಡಲು. ವಿಮಾನಗಳಲ್ಲಿ ಉಪಯೋಗಿಸುವ ಇಂಧನ ಗ್ಯಾಸೋಲಿನ್. ಮೊದಲಿಗೆ ಉಗಿ ಇಂಜಿನ್ನಿನ ಪಂಪ್ ಅನ್ನು ತಯಾರಿಸಿದವರು ನ್ಯೂಕೋಮೆನ್. ಅಂತರ್ದಹನ ಎಂಜಿನ್ ಅನ್ನು ಕಂಡುಹಿಡಿದ ವಿಜ್ಞಾನಿ ರುಡಾಲ್ಫ್ ಡೀಸೆಲ್ ಮತ್ತು ನಿಕೋಲಸ್ ಒಟ್ಟೋ. ಇಂಧನ ಮತ್ತು ಗಾಳಿಯನ್ನು ಸೂಕ್ತ ಅನುಪಾತದಲ್ಲಿ ಸಂಯೋಜಿಸುವ ಇಂಜಿನ್ನಿನ ಭಾಗ ಕಾರ್ಬೋರೇಟರ್. ವ್ಯಾನ್ ಅಲೆನ್ ವಿಕಿರಣ ಪಟ್ಟಿಗಳಿಗೆ ಇರುವ ಮತ್ತೊಂದು ಹೆಸರು ಓಜೋನ್ ಪದರ. ಅಲ್ಪ ಶಕ್ತಿಯುಳ್ಳ ಅಲೆಗಳು ರೇಡಿಯೋ ಅಲೆಗಳು. ಎಕ್ಸ್ ಕಿರಣಗಳ ಸಹಾಯದಿಂದ ನಮ್ಮ ದೇಹದಲ್ಲಿನ ದೋಷಗಳನ್ನು ಮಾಡುವ ತಂತ್ರ ರೇಡಿಯೋಗ್ರಫಿ. ಕ್ಯಾನ್ಸರ್ಗೆ ಚಿಕಿತ್ಸೆ ನೀಡಲು ಬಳಸುವ ಕಿರಣಗಳು ಸೌಮ್ಯ ಗಾಮಾ ಕಿರಣ. ದ್ಯುತಿ ವಿದ್ಯುತ್ ಪರಿಣಾಮವನ್ನು ಮೊದಲಿಗೆ ವಿವರಿಸಿದ ವಿಜ್ಞಾನಿ ಐನ್ಸ್ಟೈನ್. ಬೆಳಕು ಕಣಗಳಂತೆ ವರ್ತಿಸುವ ಪ್ಯಾಕೆಟ್ಟುಗಳು ಫೋಟಾನು. ವಿಮಾನ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಬರ್ನೌಲಿಯ ತತ್ವ. ಸಾಪೇಕ್ಷ ಸಿದ್ಧಾಂತವನ್ನು ಮಂಡಿಸಿದ ವಿಜ್ಞಾನಿ ಐನ್ಸ್ಟೀನ್. ಅಣು ಅಥವಾ ಪರಮಾಣುಗಳ ನಡುವಿನ ಅಂತರವನ್ನು ಅಳೆಯುವ ಅತಿ ಸಣ್ಣ ಏಕಮಾನ ಫರ್ಮಿ. ಭೌತ ತುಲಾ ಯಂತ್ರವನ್ನು ಮೊಟ್ಟಮೊದಲಿಗೆ ಯಾವ ದೇಶದಲ್ಲಿ ಬಳಸಲಾಯಿತು ಈಜಿಪ್ಟ್. ಬೆಳಕು ಅಲೆಗಳ ಮತ್ತು ಕಣಗಳ ಸಮ್ಮಿಲನ ಎಂದು ವಿವರಿಸಿದ ವಿಜ್ಞಾನಿ ಮ್ಯಾಕ್ಸ್ ಪ್ಲಾಂಕ್. ವಿಜ್ಞಾನಿ ಎಂಬ ಪದವನ್ನು ಸೃಷ್ಟಿಸಿದವರು ವಿಲಿಯಂ ಪವೆಲ್. ಏಷ್ಯಾದ ಮೊದಲ ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿ CV ರಾಮನ್. ಟಾಂಬ್ರೆಯಲ್ಲಿ ಪರಮಾಣು ಶಕ್ತಿ ಕೇಂದ್ರ ಸ್ಥಾಪನೆಯಾಗಲು ಕಾರಣವಾದ ವ್ಯಕ್ತಿ ಹೋಮಿ ಜಹಂಗೀರ್ ಬಾಬಾ. ಅಬೆ ಯಂತ್ರವನ್ನು ಕಂಡುಹಿಡಿದವರು ಜೇಮ್ಸ್ ವಾಟ್. ಒಂದು ವಸ್ತುವಿನಲ್ಲಿ ಅಡಕವಾಗಿರುವ ಕಣಗಳ ಮೊತ್ತವೇ ದ್ರವ್ಯರಾಶಿ. 7 ಬಣ್ಣಗಳು ಬಿಳಿ ಬಣ್ಣದಲ್ಲಿ ಲೀನವಾಗಿರುತ್ತದೆಂದು ತೋರಿಸಿದ ವಿಜ್ಞಾನಿ ನ್ಯೂಟನ್. ದ್ಯುತಿತಂತು ಆಪ್ಟಿಕ್ ಫೈಬರ್ಗಳು ಯಾವ ತತ್ವ ಸಂಪೂರ್ಣ ಆಂತರಿಕ ಪ್ರತಿಫಲನ. ಪ್ರಕೃತಿಯಲ್ಲಿ ಬೆಳಕಿನ ಚದುರುವಿಕೆಯಿಂದ ಉಂಟಾಗುವ ಕ್ರಿಯೆ ಕಾಮನಬಿಲ್ಲು. ಒಂದು ಮಧ್ಯವರ್ತಿಯಲ್ಲಿ ಕಣಗಳ ಚಲನೆಯಿಂದ ಶಾಖರು ಪ್ರಸಾರವಾಗುವ ವಿಧಾನ ಸಂವಹನ. ಸೂರ್ಯನ ಶಾಖವು ಭೂಮಿಗೆ ಯಾವ ವಿಧಾನ ವಿಕಿರಣ. ಬೆಳಕು ನುಣುಪಾದ ಮೇಲ್ಮೈ ಮೇಲೆ ಬಿದ್ದಾಗ ಎಂತಹ ಪ್ರತಿಫಲನ ನಿಯತ ಪ್ರತಿಫಲನ. ತೆರೆಯ ಮೇಲೆ ಪಡೆಯಲು ಸಾಧ್ಯವಾಗುವ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ. ತೆರೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲದ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ. ಸ್ಥಾಯಿ ವಿದ್ಯುದಾವೇಶಗಳನ್ನು ಪತ್ತೆ ಹಚ್ಚಲು ಬಳಸುವ ಸಾಧನ ವಿದ್ಯುದ್ದರ್ಶಕ. ವಿದ್ಯುತ್ ಶಕ್ತಿ ಕಾಂತೀಯ ಸೂಜಿಯನ್ನು ದಿಕ್ಸ್ಪಲ್ಲಟ ಮಾಡುತ್ತದೆ ಎಂದು ಕಂಡುಹಿಡಿದವರು ಐರ್ಸ್ ಸ್ಪೆಡ್.
ಕರ್ನಾಟಕದಲ್ಲಿ ಭೂಕಂಪನ ಮಾಪನ ಕೇಂದ್ರ ಗೌರಿಬಿದನೂರಿನಲ್ಲಿದೆ. ವಾತಾವರಣ ಅತಿ ನೇರಳೆ ಕಿರಣವನ್ನು ಹೀರಿಕೊಳ್ಳುವ ಪದರ ಓಜೋನ್. ಎಂಜಿನಿನ ವೇಗವನ್ನು ನಿಯಂತ್ರಿಸಲು ಉಪಯೋಗಿಸುವ ಸಾಧನ ಗವರ್ನರ್. ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಎರಡೂ ವಿಷಯಗಳಲ್ಲಿ ಒಂದೊಂದು ನೊಬೆಲ್ ಪ್ರಶಸ್ತಿ ಪಡೆದ ಮಹಿಳೆ ಮೇರಿ ಕ್ಯೂರಿ. ವಿಕಿರಣ ಪಟುತ್ವವನ್ನು ಅಳೆಯುವ ಮೂಲಮಾನ ಕ್ಯೂರಿ. ಒಂದು ವಸ್ತುವನ್ನು ಎತ್ತರದ ಕಟ್ಟಡದಿಂದ ಎಸೆದಾಗ ಗಾಳಿಯಲ್ಲಿ ಆ ವಸ್ತುವಿನ ತೂಕ 0 kg. ನಾವಿಕರ ದಿಕ್ಸೂಚಿಯನ್ನು ಯಾವ ದೇಶ? ಚೀನಾ. ವೇಗೋತ್ಕರ್ಷಕ ಮೌಲ್ಯ ಧನ ಸಂಖ್ಯೆಯಾಗಿದ್ದರೆ ವೇಗ ಏನಾಗುತ್ತದೆ? ಹೆಚ್ಚುತ್ತದೆ. ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯದ ವೇಗ 0. ಋಣ ವೇಗೋತ್ಕರ್ಷವನ್ನು ಏನೆಂದು ಕರೆಯಲಾಗುತ್ತದೆ? ವೇಗಾಪಕರ್ಷೆ. ಭೂಮಿಯ ಗುರುತ್ವಾಕರ್ಷಣೆಯಿಂದ ಉಂಟಾದ ವೇಗೋತ್ಕರ್ಷದ ಬೆಲೆ 9.8 ಮೀಟರ್ ಪರ್ ಸೆಕೆಂಡ್. ಗುರುತ್ವಾಕರ್ಷಣೆಯಿಂದ ಉಂಟಾದ ವೇಗೋತ್ಕರ್ಷದ ಬೆಲೆ ಭೂಮಿಯ ಮೇಲೆ ಎಲ್ಲಿ ಗರಿಷ್ಠವಾಗಿರುವುದು? ಧ್ರುವ ಪ್ರದೇಶದಲ್ಲಿ. ಗುರುತ್ವಾಕರ್ಷಣೆಯಿಂದ ಉಂಟಾದ ವೇಗೋತ್ಕರ್ಷದ ಬೆಲೆ ಭೂಮಿಯ ಮೇಲೆ ಎಲ್ಲಿ ಗರಿಷ್ಠವಾಗಿರುವುದು? ಭೂಮಧ್ಯ ರೇಖೆಯ ಹತ್ತಿರ. ಸಂಗ್ರಹಿಸಲ್ಪಟ್ಟ ಶಕ್ತಿಯನ್ನು ಏನೆಂದು ಕರೆಯುವರು? ಪ್ರಚನ್ನ ಶಕ್ತಿ. ಯಾವ ಉಷ್ಣತೆಯಲ್ಲಿ ನೀರಿನ ಸಾಂದ್ರತೆ ಗರಿಷ್ಠವಾಗಿರುತ್ತದೆ? 4 ಡಿಗ್ರಿ ಸೆಂಟಿಗ್ರೇಡ್. ಯಾವ ಉಷ್ಣತೆಯಲ್ಲಿ ಘನವಸ್ತುವು ದ್ರವ ಸ್ಥಿತಿಗೆ ಬರುತ್ತದೆಯೋ ಅದನ್ನು ಏನೆಂದು ಕರೆಯುತ್ತಾರೆ? ಕರಗುವ ಬಿಂದು. ಯಾವ ಉಷ್ಣತೆಯಲ್ಲಿ ದ್ರವವು ಕುದಿದು ಆವಿಯಾಗಿ ರೂಪಾಂತರವಾಗುತ್ತದೆಯೋ ಅದನ್ನು ಏನೆಂದು ಕರೆಯುತ್ತೇವೆ? ಕುದಿಯುವ ಬಿಂದು. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಬಿಡುಗಡೆಯಾಗುವ ಅನಿಲ ಆಮ್ಲಜನಕ. ಉಚ್ಚ ಉಷ್ಣತೆಯನ್ನು ಅಳೆಯಲು ಬಳಸುವ ಉಪಕರಣ ಪೈರೋಮೀಟರ್. ಎಲ್ಲಿ ನೀರು ಕುದಿಯಲು ದೀರ್ಘ ಸಮಯ ತೆಗೆದುಕೊಳ್ಳುತ್ತದೆ? ಎವರೆಸ್ಟ್ ಶಿಖರದ ತುದಿಯಲ್ಲಿ. ವಿದ್ಯುದಯಸ್ಕಾಂತವನ್ನು ಮೊಟ್ಟಮೊದಲಿಗೆ ತಯಾರಿಸಿದವರು ವಿಲಿಯಂ ಸ್ಪುಜರ್. ಹೈಡ್ರೋಜನ್ ಬಾಂಬ್ ಯಾವ ಕ್ರಿಯೆಯ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಬೈಜಿಕ ಸಮ್ಮಿಳನ. ಒಂದು ಅಶ್ವ ಶಕ್ತಿ ಎಷ್ಟು ವ್ಯಾಟ್ಗಳಿಗೆ ಸಮ? 746 ವ್ಯಾಟ್. ವಕ್ರೀಭವನ ಆಗುವಾಗ ಯಾವ ಬೆಳಕು ಅತಿ ಹೆಚ್ಚು ಬಾಗುತ್ತದೆ? ನೇರಳೆ. ನ್ಯೂಟನ್ ಮೊದಲ ನಿಯಮವು ಏನು ಸಾಬೀತುಪಡಿಸುತ್ತದೆ? ಜಡತ್ವವನ್ನು. ವೈದ್ಯಕೀಯ ತಾಪಮಾಪಕದ ಬುರುಡೆಯಲ್ಲಿ ಯಾವುದನ್ನು ತುಂಬಿರುತ್ತಾರೆ? ಪಾದರಸ. ಲೇಸರ್ ಕಂಡುಹಿಡಿದ ವಿಜ್ಞಾನಿ ಚಾರ್ಲ್ಸ್ ಟೋನ್ಸ್. ಯಾವ ಗ್ರಹದ ಭ್ರಮಣೆ ವಿರುದ್ಧ ದಿಕ್ಕಿನಲ್ಲಿದೆ? ಶುಕ್ರ. ರಡಾರ್ ಕಂಡುಹಿಡಿದ ವಿಜ್ಞಾನಿ ಯಾರು? ಟೇಲರ್ ಮತ್ತು ಯಂಗ್. ಆಧುನಿಕ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಸರ್ ಐಸಾಕ್ ನ್ಯೂಟನ್. ಭೂಮಿಯೇ ಒಂದು ಕಾಂತ ಎಂಬ ಕಲ್ಪನೆಯ ಪ್ರತಿಪಾದಿಸಿದವರು ಗಿಲ್ ಬರ್ಡ್. ದೀಪದ ಆಯಸ್ಸನ್ನು ಹೆಚ್ಚಿಸಲು ಬುರುಡೆಯೊಳಗೆ ಯಾವುದು ತುಂಬಿರುತ್ತಾರೆ? ನೈಟ್ರೋಜನ್. 3D ಛಾಯಾಗ್ರಹಣದ ಅತ್ಯಾಧುನಿಕ ಮಾಧ್ಯಮ ಹೋಲೋಗ್ರಫಿ. ಲೋಲಕವನ್ನು ಉಪಯೋಗಿಸಿ ಮೊಟ್ಟಮೊದಲು ಗಡಿಯಾರವನ್ನು ತಯಾರಿಸಿದವರು ಕ್ರಿಶ್ಚಿಯನ್ ಹೈಗನ್ಸ್. ಕ್ರಿಸ್ತಶಕ 1966ರಲ್ಲಿ ರೂಬಿ ಲೇಸರ್ ಅನ್ನು ಕಂಡುಹಿಡಿದ ವಿಜ್ಞಾನಿ TH ಮೈದೂರ್. ಕೆಲವು ಲೋಹಗಳ ಮೇಲೆ ಬೆಳಕು ಬಿದ್ದಾಗ ಆ ಲೋಹದ ಮೇಲ್ಮೈಯಿಂದ ಎಲೆಕ್ಟ್ರಾನ್ಗಳು ಹೊರಚಿಮ್ಮುತ್ತವೆ ಎಂದು ಪ್ರಾಯೋಗಿಕವಾಗಿ ತೋರಿಸಿದ ವಿಜ್ಞಾನಿ ಐನ್ಸ್ಟೀನ್. ಬೆಳಕಿನ ಕಣ ಪ್ರೋಟಾನ್ನ ಚೈತನ್ಯವನ್ನು ಪ್ರಾಯೋಗಿಕವಾಗಿ ಸಾದರಪಡಿಸಿ ತೋರಿಸಿದವರು ಐನ್ಸ್ಟೀನ್. ಮೊಟ್ಟಮೊದಲ ದೂರದರ್ಶಕವನ್ನು ತಯಾರಿಸಿ ಆಕಾಶ ವೀಕ್ಷಣೆಗೆ ಬಳಸಿದ ವಿಜ್ಞಾನಿ ಗೆಲಿಲಿಯೋ ಗೆಲಿಲಿ. ಚಂದ್ರನ ಮೇಲ್ಮೈಯನ್ನು ಸ್ಪಷ್ಟವಾಗಿ ತೋರಿಸಿ ಗುರುಗ್ರಹದ ಉಪಗ್ರಹಗಳನ್ನು ಗುರುತಿಸಿದ ಪ್ರಸಿದ್ಧ ವಿಜ್ಞಾನಿ ಗೆಲಿಲಿಯೋ ಗೆಲಿಲಿ. ಬೆಂಕಿಯೇ ಎಲ್ಲ ವಸ್ತುಗಳ ಸೃಷ್ಟಿಗೆ ಕಾರಣ ಎಂದು ಹೇಳಿದ ಗ್ರೀಕ್ನ ತತ್ವಜ್ಞಾನಿ ಹಿರಾಕ್ಲಿಟಸ್. ಕೃತಕವಾಗಿ ತಯಾರಿಸಿದ ರೇಡಿಯೋ ವಿಕಿರಣ ಮೂಲ ವಸ್ತುಗಳಿಗೆ ಯಾವ ಹೆಸರಿನಿಂದ ಕರೆಯುತ್ತಾರೆ? ರೇಡಿಯೋ ಐಸೋಟೋಪ್ಸ್. ರೋಧವನ್ನು ನಿರಂತರವಾಗಿ ಬದಲಾಯಿಸಲು ಬರುವಂತಹ ಸಾಧನ ರಿಯೋ ಸ್ಟಾಟ್. ನೀಲಿ ಗಾಜಿನ ಮುಖಾಂತರ ಗುಲಾಬಿಯನ್ನು ನೋಡಿದಾಗ ಅದು ಕಾಣುವ ಬಣ್ಣ ಕಪ್ಪು ಬಣ್ಣ. ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದ ನಕ್ಷತ್ರ ಯಾವುದು? ಸೀರಿಯಸ್. ಓಜೋನ್ ಯಾವುದರ ಒಂದು ರೂಪ? ಆಮ್ಲಜನಕ. ಮೊದಲ ಪರಮಾಣು ಬಾಂಬನ್ನು ತಯಾರಿಸಿದವರು ಓಟ್ಟೋ ಹಾನ್. ಹಿರೋಶಿಮಾದ ಮೇಲೆ ಹಾಕಲಾದ ಸಿಡಿಗುಂಡಿನ ಹೆಸರೇನು? ಲಿಟ್ಲ್ ಬಾಯ್. 1930ರಲ್ಲಿ ಭೌತಶಾಸ್ತ್ರಕ್ಕಾಗಿ ನೊಬೆಲ್ ಪ್ರಶಸ್ತಿ ಪಡೆದವರು ಸರ್ CV ರಾಮನ್. ಅಂತರಿಕ್ಷ ಹಾರಾಟದ ಸಂದರ್ಭದಲ್ಲಿ ನಿಧನರಾದ ಮೊದಲ ಮಹಿಳೆ ಜೂಡಿ ರೆಸ್ನಿಕ್. 92U235 ಪರಮಾಣು ಬೀಜದಲ್ಲಿನ ಎಲೆಕ್ಟ್ರಾನ್ಗಳ ಸಂಖ್ಯೆ 0. ಮಧ್ಯವರ್ತಿ ಅವಶ್ಯಕತೆ ಇಲ್ಲದೆ ಶಾಖ ಪ್ರಸಾರವಾಗುವ ಬಗ್ಗೆ ಯಾವುದು? ಉಷ್ಣ ವಿಕಿರಣ.
ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಪ್ರಖ್ಯಾತಿ ಹೊಂದಿರುವ ನಗರ ಬೆಂಗಳೂರು. ಸಾವಯವ ವರ್ಣದ್ರವ್ಯಗಳ ಮಿಶ್ರಣವೊಂದರ ಘಟಕಗಳನ್ನು ಪ್ರತ್ಯೇಕಿಸಲು ಉಪಯೋಗಿಸಬಹುದಾದ ತಂತ್ರ ಕ್ರೊಮ್ಯಾಟೋಗ್ರಫಿ. ವಿದ್ಯುಜ್ಜನಕ ಯಾರು? ಮೈಕಲ್ ಫ್ಯಾರಡೆ. ಬಿಸಿ ನೀರಿನ ಬುಗ್ಗೆಗಳಿಂದ ವಿದ್ಯುತ್ ಉತ್ಪಾದನೆ ಮಾಡುವ ಪ್ರಯತ್ನ ಮೊದಲ ಬಾರಿಗೆ ಎಲ್ಲಿ ನಡೆಯಿತು? ಇಟಲಿಯಲ್ಲಿ. ಚಂದ್ರಗ್ರಹದ ಮೇಲೆ ಕಾಲಿಟ್ಟ ಎರಡನೆಯ ವ್ಯಕ್ತಿ ಯಾರು? ಎಡ್ವಿನ್ ಅಲೆಡ್ರೆಸ್. ಅಣುಗಳನ್ನು ವಿಭಜಿಸುವ ಉಪಕರಣ ಸೈಕ್ಲೋಟ್ರಾನ್. ವಿದ್ಯುತ್ ಕೋಶವನ್ನು ಕಂಡುಹಿಡಿದವನು ಅಲೆಕ್ಸಾಂಡ್ರೋ ವೋಲ್ಟಾ. ಸೆಲೋಫೋನ್ ಅನ್ನು ಕಂಡುಹಿಡಿದವರು ಚಾರ್ಲ್ಸ್ ಕ್ರಾಸ್. ಬಾಹ್ಯಾಕಾಶದಲ್ಲಿ ಹಾರಿದ ಅತ್ಯಂತ ಹಿರಿಯ ವಯಸ್ಸಿನವರು ಯಾರು? ಜಿಟಿ ಬೆರಿಗೋವಾಯ್. ವಿಶ್ವದ ಅತ್ಯಂತ ದೊಡ್ಡ ದ್ವಿತೀಯ ದೂರದರ್ಶಕವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಮೌಂಟ್ ಸೆಮಿರೋಡ್ರಿಕ್, ರಷ್ಯಾ. ನೋವಿನ ತೀವ್ರತೆಯನ್ನು ಯಾವ ಉಪಕರಣದಿಂದ ಅಳೆಯಬಹುದು? ಅಲ್ಟೋಮೀಟರ್. ಪರಮಾಣುವಿನ ಬೀಜ ಕೇಂದ್ರವನ್ನು ಒಡೆದಾಗ ಯಾವ ಶಕ್ತಿ ಬಿಡುಗಡೆಯಾಗುತ್ತದೆ? ಅಣುಶಕ್ತಿ. ಪ್ರತಿಕಣಗಳ ನಿಯಮವನ್ನು ಪ್ರಸ್ತಾಪಿಸಿದ ವಿಜ್ಞಾನಿ ಯಾರು? ಲಿಡಿ ಫಾರೆಸ್ಟ್. ಸಂಜೆ ಗ್ರಹ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಶುಕ್ರ, ವೀನಸ್. ಉಷ್ಣ ವಿಕಿರಣವನ್ನು ಕಂಡುಕೊಳ್ಳಲು ಯಾವ ಉಪಕರಣ? ಥರ್ಮಾಸ್ಕೋಪ್. ಕಾಸ್ಮಿಕ್ ಕಿರಣಗಳನ್ನು ಕಂಡುಹಿಡಿದವರು ಆರ್.ಕೆ. ಮಿಲ್ಲಿಕಾನ್. ಸಾಂದ್ರತೆಯನ್ನು ಅಳೆಯುವ ಉಪಕರಣ ಡೆನ್ಸಿಮೀಟರ್. ಕ್ರಿಯೋಜೆನಿಕ್ ತಂತ್ರಜ್ಞಾನ ಯಾವುದಕ್ಕೆ ಬಳಸುತ್ತಾರೆ? ರಾಕೆಟ್ ತಂತ್ರಜ್ಞಾನ. ಬೆಳಕಿನ ಸಾಂದ್ರತೆ ಅಳೆಯುವ ಉಪಕರಣ ಫೋಟೋಮೀಟರ್. ಗಾಳಿಗೆ ತೂಕವಿದೆ ಎಂದು ಕಂಡುಹಿಡಿದವರು ಗೆಲಿಲಿಯೋ. ಥರ್ಮಾಮೀಟರ್ ಯಾವುದಕ್ಕೆ ಉಪಯೋಗಿಸುತ್ತಾರೆ? ಉಷ್ಣಾಂಶ. ನೀರಿನಲ್ಲಿ ತೇಲುವ ಶಿಲೆಯ ಹೆಸರೇನು? ಫ್ಯೂಮಿಸ್ ಸ್ಟೋವ್. ಮೊದಲನೆಯ ಹವಾಮಾನ ಉಪಗ್ರಹ ಯಾವುದು? ಟೈರೋಪ್ 1. ಮೊದಲನೆಯ ಪ್ರಣಾಳ ಶಿಶುವಿನ ಹೆಸರೇನು? ಲೂಯಿಸ್ ಬ್ರೌನ್. ಅತ್ಯಂತ ಚಿಕ್ಕ ನಕ್ಷತ್ರ ಪುಂಜ ಯಾವುದು? ಕ್ರಕ್ಸ್ ಆಸ್ಪಾರಿಸ್. ರಾಕೆಟ್ ಅನ್ನು ಮೊದಲ ಬಾರಿಗೆ ಯುದ್ಧದಲ್ಲಿ ಉಪಯೋಗಿಸಿದ ಭಾರತೀಯ ಯಾರು? ಟಿಪ್ಪು ಸುಲ್ತಾನ್. ಜೆಟ್ ಎಂಜಿನ್ ಅನ್ನು ಕಂಡುಹಿಡಿದವರು ಯಾರು? ಸರ್ ಫ್ರಾಂಕ್ ವಿಟ್ಸ್. ಮಾನವನನ್ನು ಚಂದ್ರನ ಮೇಲೆ ಇಳಿಸಿದ ನೌಕೆ ಅಪೋಲೋ ನೌಕೆ. ಕ್ರಿಯಾಕಾರಿಗಳಲ್ಲಿ ಬಳಸಲಾಗುವ ಅತಿ ಸಾಮಾನ್ಯವಾದ ಮಂದಕ ಗ್ರಾಫೈಟ್. ಎತ್ತರಕ್ಕೆ ಹೋದಂತೆ ಹವೆಯ ಒತ್ತಡ ಏನಾಗುತ್ತದೆ? ಕಡಿಮೆಯಾಗುತ್ತದೆ. ಯಾವ ಪ್ರದೇಶದಲ್ಲಿ ಹಗಲು ರಾತ್ರಿಗಳು ಸಮನಾಗಿರುತ್ತದೆ? ಸಮಭಾಜಕ ವೃತ್ತ ಪ್ರದೇಶದಲ್ಲಿ. ಪಾಕಿಸ್ತಾನದ ನ್ಯೂಕ್ಲಿಯರ್ ಕೇಂದ್ರ ಕೋಹ್ತಾ. ಭಾಸ್ಕರ್ ಉಪಗ್ರಹವನ್ನು ಭಾರತ ಯಾವ ದೇಶದ ಸಹಾಯದಿಂದ ಉಡಾಯಿಸಿತು? ರಷ್ಯಾ. ಸೂರ್ಯನಿಗಿಂತಲೂ ದೊಡ್ಡ ನಕ್ಷತ್ರ ಹರ್ಕ್ಯುಲಸ್ ನಕ್ಷತ್ರ. ಬಾಬಾ ಅಣು ಸಂಶೋಧನಾ ಕೇಂದ್ರ ಟ್ರಾಂಬೆ. ಭಾರತೀಯ ಖಗೋಳ ವಿಜ್ಞಾನ ಸಂಸ್ಥೆ ಬೆಂಗಳೂರು. ಮಹಾಬಲಿಪುರಂ ಬಳಿ ಇರುವ ಅಣುಶಕ್ತಿ ಕೇಂದ್ರ ಕಲ್ಪಕಂ. ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್ ತಿರುವನಂತಪುರ, ಕೇರಳ. ಭಾರತದ ಪ್ರಪ್ರಥಮ ಅಣುಸ್ಫೋಟ ಎಲ್ಲಿ ನಡೆಯಿತು? ಪೋಖ್ರಾನ್, ರಾಜಸ್ಥಾನ್. ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿಯ ಪ್ರಧಾನ ಕಚೇರಿಯು ವಿಯೆನ್ನಾ. ಭೂಮಿಯ ಮೇಲೆ ಅತ್ಯಧಿಕ ಹಿಮವನ್ನು ಆವರಿಸಿಕೊಂಡಿರುವ ಪ್ರದೇಶ ಅಂಟಾರ್ಟಿಕಾ. ವಿಜ್ಞಾನವನ್ನು ಜನಪ್ರಿಯಗೊಳಿಸಲು ಕಳಿಂಗ ಪ್ರಶಸ್ತಿಯನ್ನು ಸ್ಥಾಪಿಸಿದವರು ಯಾರು? ಯುನೆಸ್ಕೋ. ರೆಫ್ರಿಜಿರೇಟರ್ನಲ್ಲಿ ತಂಪಿಗಾಗಿ ಬಳಸುವ ಅನಿಲ ಫ್ರೆಯಾನ್. ಯಾವ ಗ್ರಹದಲ್ಲಿ ಜೀವಿಗಳು ಇರಬಹುದೆಂದು ಊಹಿಸಲಾಗಿದೆ? ಮಂಗಳ. ವಸ್ತುಗಳ ಸ್ಥಾನ ಬದಲಾವಣೆಗೆ ಸ್ಥಾನಪಲ್ಲಟ. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಡೈನಮೋ ಜನರೇಟರ್. ಪರ್ಯಾಯ ಪ್ರವಾಹದ ವೋಲ್ಟೇಜ್ ಅನ್ನು ವ್ಯತ್ಯಾಸ ಮಾಡುವ ಸಾಧನ ವಿದ್ಯುತ್ ಪರಿವರ್ತಕ. ನ್ಯೂಕ್ಲಿಯರ್ ಶಕ್ತಿಯನ್ನು ಉಷ್ಣ ಅಥವಾ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ನ್ಯೂಕ್ಲಿಯರ್ ಕ್ರಿಯಾಕಾರಿ. ಐನ್ ಫೀನ್ರ ದ್ರವ್ಯ ಶಕ್ತಿಯ ಸಂಬಂಧವನ್ನು ಸೂಚಿಸುವ ಸಮೀಕರಣ E=mc². ಅಂತರಿಕ್ಷದಲ್ಲಿ ಮೊದಲು ಕಂಡುಹಿಡಿಯಲಾದ ಅಣು ಹೈಡ್ರಾಕ್ಸೈಡ್. ಭಾರತದ ಮೊದಲ ಆಧುನಿಕ ಖಗೋಳ ಪರಿವೀಕ್ಷಣಾಲಯ ಎಲ್ಲಿ ನಿರ್ಮಾಣ? ಚೆನ್ನೈ. ಜೆಟ್ ವಿಮಾನದಲ್ಲಿ ಉಪಯೋಗಿಸುವ ಇಂಧನ ಸೀಮೆ ಎಣ್ಣೆ. ಭೌತಶಾಸ್ತ್ರದಲ್ಲಿ ಮಗನೊಂದಿಗೆ ನೋಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿಯ ಹೆಸರೇನು? WH ಬ್ರಾಗ್. ವಿಮಾನದಲ್ಲಿ ಅಕ್ಷಾಂಶಗಳನ್ನು ಅಳತೆ ಮಾಡುವ ಉಪಕರಣದ ಹೆಸರೇನು? ಆಲ್ಟಿಮೀಟರ್. ಸಾಗರಗಳಿಂದ ತೈಲ ಮಾಲಿನ್ಯವನ್ನು ನಿವಾರಿಸುವ ಸೂಪರ್ ಬನ್ ನಿರ್ಮಿಸಿದವರು AM ಚಕ್ರವರ್ತಿ. ವಿದ್ಯುತ್ ಬ್ಯಾಟರಿಗಳನ್ನು ರೂಪಿಸಿದವರು ಯಾರು? ಅಲೆಕ್ಸಾಂಡ್ರೋ ವೋಲ್ಟಾ.
ಭಾರತದಲ್ಲಿ ಹೇರಳವಾಗಿ ದೊರೆಯುವ ಪರಮಾಣು ಇಂಧನ ಥೋರಿಯಂ. ಅಂತರಿಕ್ಷದಲ್ಲಿ ಉಪಗ್ರಹವಿರಲು ಅನುಮತಿ ನೀಡುವ ಇಂಟರ್ನ್ಯಾಷನಲ್ ಟೆಲಿಕಾಂ ಎಲ್ಲಿದೆ? ಜಿನೀವಾ. ಯೆಲ್ಲೋ ಕೇಕ್ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಯುರೇನಿಯಂ. ಭಾರತ ದೇಶದಲ್ಲಿ ಮೊದಲ ಬಯೋಟೆಕ್ನಾಲಜಿ ಪಾರ್ಕ್ ಅನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸುತ್ತಿದ್ದಾರೆ? ಆಂಧ್ರಪ್ರದೇಶ. ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಕೇಂದ್ರವೆಂದು ಪರಿಗಣಿಸಿದ ಅಂತರಿಕ್ಷ ಕೇಂದ್ರ ಯಾವುದು? ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ. ಭಾರತ ದೇಶದಲ್ಲಿ ಓಜೋನ್ ಸಂಶೋಧನೆಗೆ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಿದ್ದಾರೆ? ಪುಣೆ. ಒಟ್ಟಾವಾ ಒಪ್ಪಂದ ಯಾವುದಕ್ಕೆ ಸಂಬಂಧಿಸಿದ್ದು? ಅಣ್ವಸ್ತ್ರಗಳ ನಿಷೇಧ. ಕ್ಷಿಪಣಿಗಳನ್ನು ಪ್ರಯೋಗಿಸುವ ಚಂಡೀಪುರ ಯಾವ ರಾಜ್ಯದಲ್ಲಿದೆ? ಒರಿಸ್ಸಾ. ಉಪಗ್ರಹಗಳನ್ನು ಉಡಾಯಿಸಲು ಸ್ಥಾಪಿತಗೊಂಡಿರುವ ಶ್ರೀ ಹರಿಕೋಟಾ ಕೇಂದ್ರ ಯಾವ ರಾಜ್ಯ? ಆಂಧ್ರಪ್ರದೇಶ. ಧನ ವಿದ್ಯುದಂಶ ಋಣ ವಿದ್ಯುದಂಶಗಳ ಬಗ್ಗೆ ಮೊದಲು ವ್ಯಾಖ್ಯಾನಿಸಿದ ವಿಜ್ಞಾನಿ ಬೆಂಜಮಿನ್ ಫ್ರಾಂಕ್ಲಿನ್. ಸ್ಪುಟಿಕ್ 2ರಲ್ಲಿ ವ್ಯೋಮಯಾತ್ರೆ ಮಾಡಿದ ನಾಯಿಯ ಹೆಸರೇನು? ಲೈಕಾ. ಶೂನ್ಯವನ್ನು ಕಂಡುಹಿಡಿದವರು ಯಾರು? ಆರ್ಯಭಟ. ಭೂಮಿಯ ಮೇಲೆ ಆಗುವ ಎಲ್ಲಾ ಚಲನೆಗಳು ಎದುರಿಸಬೇಕಾದ ಪ್ರತಿಬಲ ಘರ್ಷಣೆ. 1971ರಲ್ಲಿ ಆಲೋಗ್ರಾಫ್ಗಾಗಿ ನೊಬೆಲ್ ಪಾರಿತೋಷಿಕವನ್ನು ಪಡೆದವರು ಡೆನ್ನಿಸ್ ಗೆಬರ್. ಸೋವಿಯತ್ ದೇಶದ ಮಂಜುಗಡ್ಡೆ ಚೂರು ಮಾಡುವ ನೌಕೆಯ ಹೆಸರೇನು? ಸಿಬಿರ್. ಯಾವ ಲೋಹವು ಕ್ವಿಕ್ ಸಿಲ್ವರ್ ಎಂಬ ಹೆಸರನ್ನು ಪಡೆದಿದೆ? ಪಾದರಸ. ಗಡಿಯಾರಕ್ಕೆ ಕೀಲಿ ಕೊಟ್ಟಾಗ ಅದರೊಳಗಿನ ಸ್ಪ್ರಿಂಗ್ ಯಾವ ಶಕ್ತಿಯನ್ನು ಪಡೆಯುತ್ತದೆ? ಪ್ರಚನ ಶಕ್ತಿ. ವಿಕ್ರಮ್ ಲ್ಯಾಂಡರ್ ಅವಶೇಷ ಪತ್ತೆ ಮಾಡಿದ ಚೆನ್ನೈ ವ್ಯಕ್ತಿ ಷಣ್ಮುಗ ಸುಬ್ರಮಣಿಯನ್. ವಿಕ್ರಮ್ ಲ್ಯಾಂಡರ್ ಅವಶೇಷಗಳನ್ನು ಪತ್ತೆ ಮಾಡಿದ ಸಂಸ್ಥೆ ನಾಸಾ ಅಮೆರಿಕ. ನೆರಳು ಉಂಟಾಗಲು ಕಾರಣ ಅಪಾರದರ್ಶಕ ವಸ್ತು. ಏರ್ಸೀನ್ ವಾಯುನೌಕೆ ಆವಿಷ್ಕಾರ ಮಾಡಿದವರು ಫರ್ಡಿನಂಡ್ ಜೆಸೆಲಿನ್. ಚಂದ್ರನ ಮೇಲ್ಮೈ ಮೇಲಿನ ಅತ್ಯಂತ ಪ್ರಕಾಶಮಾನವಾದ ಕುಳಿ ಯಾವುದು? ಅರಿಸ್ಟಾರ್ಕಸ್. ಭಾರತ ದೇಶದಲ್ಲಿ ಭೂವಿಜ್ಞಾನದ ಜನಕನೆಂದು ಯಾರನ್ನು ಕರೆಯುತ್ತಾರೆ? ಡಿ.ಎನ್. ವಾಡಿಪೋ. ಅತಿ ದೊಡ್ಡ ರಾಡಾರ್ ಎಲ್ಲಿ ಸ್ಥಾಪಿತವಾಗಿದೆ? ಪೆರುವಿನ ಜಕಾರ್ತಾ. ಜಗತ್ತಿನ ಅತಿ ದೊಡ್ಡ ಪ್ರತಿಫಲಿತ ದೂರದರ್ಶಕವು ಎಲ್ಲಿದೆ? ರಷ್ಯಾದ ಕಾಕೇಶಿಯನ್ ಪರ್ವತದ ಮೇಲಿದೆ. ಸಮುದ್ರದ ಆಳ ಅಳೆಯಲು ಉಪಯೋಗಿಸುವ ಉಪಕರಣ ಯಾವುದು? ಪಾಥೋಮೀಟರ್. ಮೊದಲ ಬಾರಿ ಅಚ್ಚುಯಂತ್ರ ಕಂಡುಹಿಡಿದ ದೇಶ ಯಾವುದು? ಜರ್ಮನಿ. ಸೆಂಟಿಗ್ರೇಡ್ ಸ್ಕೇಲ್ ಕಂಡುಹಿಡಿದವರು ಯಾರು? ಸೆಲ್ಸಿಯಸ್. ಅಂತರಿಕ್ಷದಲ್ಲಿರುವ ಧೂಳು ಮತ್ತು ವಾಯು ಮೋಡಗಳನ್ನು ಏನೆಂದು ಕರೆಯುತ್ತಾರೆ? ನಿಹಾರಿಕೆಗಳು. ಫ್ಯಾನ್ ತಿರುಗಲು ಉಪಯೋಗವಾಗುವ ಶಕ್ತಿ ಯಾವುದು? ವಿದ್ಯುದಯಸ್ಕಾಂತ ಶಕ್ತಿ. ಗ್ರೀನ್ ಲ್ಯಾಂಡಿನ ಮೊದಲ ಯಾತ್ರೆಯ ನಾಯಕತ್ವ ವಹಿಸಿದ್ದವರು ಮತ್ತು ಮುಂದೆ ಅದೊಂದು ದ್ವೀಪವೆಂದು ನಿರೂಪಿಸಿದವರು ರಾಬರ್ಟ್ ಇ ಫಿಯರಿ. ವಿದ್ಯುತ್ ಕಣಗಳನ್ನು ಹೆಚ್ಚಿನ ಶಕ್ತಿಗಳಿಗಾಗಿ ವೇಗೋತ್ಕರ್ಷಗೊಳಿಸಲು ಸೈಕ್ಲೋಟ್ರಾನ್ ಎಂಬ ಯಂತ್ರವನ್ನು ನಿರ್ಮಿಸಿದ ವಿಜ್ಞಾನಿ ಯಾರು? ಇಒ ಲಾರೆನ್ಸ್. ಭಾರತದಲ್ಲಿ ಮೊದಲ ಆಧುನಿಕ ಖಗೋಳ ಪರಿವೀಕ್ಷಣಾಲಯ ಎಲ್ಲಿ ನಿರ್ಮಾಣವಾಯಿತು? ಮದ್ರಾಸ್, ಚೆನ್ನೈ. ರೇಡಿಯೋ ಖಗೋಳ ವಿಜ್ಞಾನಕ್ಕೆ ಅಡಿಪಾಯ ಹಾಕಿದ ವಿಜ್ಞಾನಿ ಹೆಸರು? ಕಾರ್ಲ್ ಜಾನ್ಸ್ಕಿ. ಉತ್ತರದ ಕಾಂತ್ರ ಧ್ರುವದ ಮ್ಯಾಗ್ನೆಟಿಕ್ ಪೋಲ್ ಪ್ರದೇಶವನ್ನು ಗುರುತಿಸಿದವರು ರೋಲ್ಡ್ ಇ ಅಮುಂಡ್ಸನ್. ಒಂದು ಫ್ಲೋರೋಸೆಂಚಿಡ್ ಟ್ಯೂಬ್ನಲ್ಲಿ ಯಾವ ವಸ್ತು ವಿದ್ಯುತ್ ದೀಪ್ತಿಯನ್ನು ಪ್ರಜ್ವಲ ಬೆಳಕನ್ನಾಗಿ ಪರಿವರ್ತಿಸುತ್ತದೆ? ಫಾಸ್ಟರ್ ರಂಜಕ. ಕಿಸ್ಕೋಗ್ರಾಫ್ ಕಂಡುಹಿಡಿದ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್. ಅಣುವಿದ್ಯುತ್ ಕೇಂದ್ರಗಳ ಸ್ಥಾಪನೆಗೆ ಕೃಷಿ ನಡೆಸಿದವರು ಡಾಕ್ಟರ್ ಓಮಿ ಜಹಂಗೀರ್ ಬಾಬಾ. ಮಳೆಯ ಪ್ರಮಾಣವನ್ನು ಅಳೆಯಲು ಬಳಸುವ ಉಪಕರಣದ ಹೆಸರು ರೈನ್ ಗೇಜ್. ನಕ್ಷತ್ರಗಳ ಉಬ್ಬು ನಿರ್ಮಾಣದ ಸಂಶೋಧನೆಯಲ್ಲಿ ನೊಬೆಲ್ ಬಹುಮಾನ ಪಡೆದ ವಿಜ್ಞಾನಿ ಸುಬ್ರಹ್ಮಣ್ಯ ಚಂದ್ರಶೇಖರ್. ಲೈಟಿಂಗ್ ಕಂಡಕ್ಟರ್ ಅನ್ನು ಕಂಡುಹಿಡಿದವರು ಬೆಂಜಮಿನ್ ಫ್ರಾಂಕ್ಲಿನ್. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.